ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂತಹ ನಮ್ಮ ಸರ್ವಶಕ್ತನಾದ ದೇವ, ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ. ಕಳೆದಿರುವಂತಹ ದಿನಮಾನಗಳಿಂದಲೂ ದೇವ ನಮ್ಮನ್ನು ಕಾಪಾಡಿದ್ದೀರಿ, ಕರುಣಿಸಿದ್ದೀರಿ ಕರ್ತನೆ. ಈಗಲಾದರೂ ನಿನ್ನ ಮಕ್ಕಳಾಗಿರುವಂಥ ನಾವೆಲ್ಲರೂ ನಿಮ್ಮ ವಾಕ್ಯವನ್ನು ಕೇಳುವಂಥ ಭಾಗ್ಯವನ್ನು, ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಕೇಳಿರುವಂಥ ವಾಕ್ಯವನ್ನು ಸ್ವಾಮಿ ನಮ್ಮ ಹೃದಯಗಳಲ್ಲಿ ಸ್ಥಿರಪಡಿಸಿಕೊಳ್ಳುವಂತೆ ಸಹಾಯ ಮಾಡೆಂದು ನಮ್ಮ ಪ್ರಭು, ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ದಯಮಾಡಿ ದೇವರ ವಾಕ್ಯವನ್ನು ಕೇಳುತ್ತಿರುವಾಗ ಯಾರೂ ಮಾತಾಡದಂತೆ ಎಲ್ಲರೂ ನಿಶಬ್ದವಾದ ರೀತಿಯಲ್ಲಿ ದೇವರ ವಾಕ್ಯವನ್ನು ಕೇಳಿದ ವಾಕ್ಯವನ್ನು ಪ್ರತಿಯೊಬ್ಬರೂ ತಮ್ಮ ತಮ್ಮ ಹೃದಯಗಳಲ್ಲಿ ಸ್ಥಿರಪಡಿಸಿಕೊಳ್ಬೇಕು ಎಂದು ಮತ್ತೊಂದು ಸಲ ನಿಮ್ಮೆಲ್ಲರಿಗೂ ನಾನು ಮನವಿ ಮಾಡ್ತೀನಿ. ಪ್ರಿಯರೇ, ಭೂಮಿ ಮೇಲೆ ಅನೇಕ ಮಂದಿ ತಾವು ಜೀವನ ಮಾಡುವುದಕ್ಕೋಸ್ಕರ ಅಥವಾ ತಾವು ಬದುಕುವುದಕ್ಕೋಸ್ಕರ ಏನೇನೋ ಪರೀಕ್ಷೆ ಮಾಡಿಕೊಳ್ಳುತ್ತಿರುವರು, ಪರಿಶೋಧನೆ ಮಾಡಿಕೊಳ್ಳುತ್ತಿರುವರು. ಇದೆಲ್ಲವೂ ಯಾಕೆ ಅನ್ನುವಂಥದ್ದನ್ನು ಒಂದು ಸಲ ನಾವು ಗಮನಿಸಿ ಆಲೋಚನೆ ಮಾಡುತ್ತಾ ಹೋದರೆ, ಭೂಮಿ ಮೇಲೆ ತಾನು ಬದುಕುವುದಕ್ಕೋಸ್ಕರ, ತಾನು ಜೀವಿಸುವುದಕ್ಕೋಸ್ಕರ ಮನುಷ್ಯನು ಎಷ್ಟೆಷ್ಟೋ ವಸ್ತುಗಳನ್ನು ಮನುಷ್ಯನು ಪರಿಶೋಧನೆ ಮಾಡುತ್ತಿರುವನು, ಪರೀಕ್ಷೆ ಮಾಡುತ್ತಿರುವನು. ಭೂಮಿ ಮೇಲೆ ಮನುಷ್ಯನು ಎಷ್ಟೋ ವಸ್ತುಗಳ ಶಕ್ತಿಯನ್ನು ಮನುಷ್ಯನು ಗೊತ್ತು ಮಾಡಿಕೊಳ್ಳುತ್ತಿರುವನು, ಎಷ್ಟೋ ವಸ್ತುಗಳ ಶಕ್ತಿಯನ್ನು ಮನುಷ್ಯನು ಪರೀಕ್ಷೆ ಮಾಡುತ್ತಿರುವನು, ಪರಿಶೋಧನೆ ಮಾಡುತ್ತಿರುವನು. ಉದಾಹರಣೆಗೆ ನಾವು ನೋಡಬಹುದು, ಕರೆಂಟಿನ ಶಕ್ತಿಯನ್ನು ಮನುಷ್ಯನು ಗೊತ್ತು ಮಾಡಿಕೊಂಡಿರುವನು. ಕರೆಂಟು ಅಂತಂದ್ರೆ ಅದು ಬಹಳಷ್ಟು ಶಕ್ತಿಕರವಾಗಿರುವಂಥದ್ದು, ಮಹಾಬಲವುಳ್ಳಂಥದ್ದು. ಅಂತ ಒಂದು ಕರೆಂಟನ್ನು ಒಂದು ವೇಳೆ ನಾವು ಮುಟ್ಟಿದ್ರೆ ಕೆಲವು ನಿಮಿಷಗಳಲ್ಲಿ ನಾವು ಸಾಯ್ತೀವಿ. ಆ ಒಂದು ಕರೆಂಟಿನ ತಂಟೆಗೆ ನಾವು ಹೋಗಬಾರ್ದು. ಅದು ಬಹಳಷ್ಟು ಶಕ್ತಿಕರವಾಗಿರುವಂಥದ್ದು, ಬಲವುಳ್ಳಂಥದ್ದು ಎಂದು ಭೂಮಿ ಮೇಲಿರುವಂತಹ ಪ್ರತಿ ಮನುಷ್ಯನು ಕರೆಂಟಿನ ಶಕ್ತಿಯನ್ನು ಗೊತ್ತು ಮಾಡಿಕೊಂಡು ಆ ಕರೆಂಟಿಗೆ ಮನುಷ್ಯನು ಭಯಪಡುವಂಥದ್ದನ್ನ ನಾವು ನೋಡ್ತಿದ್ವಿ. ಅದರಂತೆ ಒಂದು ಕಬ್ಬಿಣದ ಶಕ್ತಿಯನ್ನು ಕೂಡ ಮನುಷ್ಯನು ಗೊತ್ತು ಮಾಡಿಕೊಂಡಿರುವನು. ಕಬ್ಬಿಣ ಅಂತಂದ್ರೆ ಅದು ಬಹಳಷ್ಟು ಶಕ್ತಿಕರವಾಗಿರುವಂಥದ್ದು. ಇಂಥ ಒಂದು ಕಬ್ಬಿಣವನ್ನ ನಮ್ಮ ಮನೆಗೆ ನಾವು ಉಪಯೋಗ ಮಾಡಿಕೊಂಡ್ರೆ ನಮ್ಮ ಮನೆಯು ಬಹಳಷ್ಟು ವರ್ಷಗಳ ಕಾಲ ಬಾಳ್ವಿಕೆಗೆ ಬರುವುದು. ಇಂಥ ಒಂದು ಕಬ್ಬಿಣವನ್ನೇ ನಾವು ಉಪಯೋಗ ಮಾಡಿಕೊಳ್ಬೇಕು. ಅದು ಬಹಳಷ್ಟು ಬಲವುಳ್ಳಂಥದ್ದು, ಶಕ್ತಿಕರವಾಗಿರುವಂಥದ್ದು ಎಂದು ಭೂಮಿ ಮೇಲಿರುವಂತಹ ಪ್ರತಿ ಮನುಷ್ಯನು ಕಬ್ಬಿಣದ ಶಕ್ತಿಯನ್ನು ಮನುಷ್ಯನು ಗೊತ್ತು ಮಾಡಿಕೊಂಡಿರುವನು. ಅದರಂತೆ ಒಂದು ಸಿಮೆಂಟಿನ ಶಕ್ತಿಯನ್ನು ಕೂಡ ಮನುಷ್ಯನು ಗೊತ್ತು ಮಾಡಿಕೊಂಡಿರುವನು. ಬೇರೆ ನೀವು ಗಮನಿಸ್ರಿ, ಕರೆಂಟಿನ ಶಕ್ತಿಯನ್ನು ಮನುಷ್ಯನು ಗೊತ್ತು ಮಾಡಿಕೊಂಡಿರುವನು, ಕಬ್ಬಿಣದ ಶಕ್ತಿಯನ್ನು ಮನುಷ್ಯನು ಗೊತ್ತು ಮಾಡಿಕೊಂಡಿರುವನು. ಅದರಂತೆ ಒಂದು ಸಿಮೆಂಟಿನ ಶಕ್ತಿಯನ್ನು ಕೂಡ ಮನುಷ್ಯನು ಗೊತ್ತು ಮಾಡಿಕೊಂಡಿರುವನು ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ತೀವಿ. ಬೇರೆ ಅದರಂತೆ ಭೂಮಿ ಮೇಲೆ ಇನ್ನೂ ಅನೇಕ ವಸ್ತುಗಳ ಶಕ್ತಿಯನ್ನು ಮನುಷ್ಯನು ಗೊತ್ತು ಮಾಡಿಕೊಂಡಿರುವನು. ಪೆಟ್ರೋಲಿನ ಶಕ್ತಿಯನ್ನು ಗೊತ್ತು ಮಾಡಿಕೊಂಡಿರುವನು, ಡೀಸೆಲ್ನ ಶಕ್ತಿಯನ್ನು ಗೊತ್ತು ಮಾಡಿಕೊಂಡಿರುವನು. ಇನ್ನೂ ಅನೇಕ ವಸ್ತುಗಳ ಶಕ್ತಿಯನ್ನು ಮನುಷ್ಯನು ಗೊತ್ತು ಮಾಡಿಕೊಂಡು ಅವುಗಳ ಮೂಲಕವಾಗಿ ನಾನು ಜೀವಿಸಬಹುದು, ಅವುಗಳ ಮೂಲಕವಾಗಿ ನಾನು ಬದುಕಬಹುದು ಎಂದು ಮನುಷ್ಯನು ಭೂಮಿ ಮೇಲೆ ಎಲ್ಲವುಗಳ ಶಕ್ತಿಯನ್ನು ಅರ್ಥ ಮಾಡಿಕೊಂಡಿರುವನು, ಗೊತ್ತು ಮಾಡಿಕೊಂಡಿರುವನು. ಪ್ರಿಯರೇ,
ಅದರಂತೆ ಭೂಮಿಯಲ್ಲಿರುವಂತಹ ಎಲ್ಲ ಜೀವಿ ಜಂತುಗಳ ಶಕ್ತಿಯನ್ನು ಕೂಡ ಮನುಷ್ಯನು ಗೊತ್ತು ಮಾಡಿಕೊಂಡಿರುವನು. ಭೂಮಿ ಮೇಲೆ ಒಂದು ಸಿಂಹದ ಶಕ್ತಿಯನ್ನು ಮನುಷ್ಯನು ಗೊತ್ತು ಮಾಡಿಕೊಂಡಿರುವನು, ಒಂದು ಹುಲಿಯ ಶಕ್ತಿಯನ್ನು ಗೊತ್ತು ಮಾಡಿಕೊಂಡಿರುವನು, ಒಂದು ಚಿರತೆಯ ಶಕ್ತಿಯನ್ನು ಕೂಡ ಮನುಷ್ಯನು ಗೊತ್ತು ಮಾಡಿಕೊಂಡಿರುವನು. ಚಿರತೆ ಅಂದ ಕೂಡಲೇ ಅದು ನಮ್ಮನ್ನು ಚೀರಿ ಬಿಡುವಂಥದ್ದು, ಅದು ನಮ್ಮನ್ನು ಕೊಲೆ ಮಾಡುವಂಥದ್ದು, ಅದು ನಮ್ಮನ್ನು ಸಾಯಿಸುವಂಥದ್ದು. ಅಂತಹ ಶಕ್ತಿಕರವಾದ ಜೀವ ಜಂತುಗಳ ತಂಟೆಗೆ ನಾವು ಹೋಗಬಾರ್ದು ಎಂದು ಭೂಮಿ ಮೇಲಿರುವಂತಹ ಪ್ರತಿ ಮನುಷ್ಯನು ಜೀವ ಜಂತುಗಳ ಶಕ್ತಿಯನ್ನು ಮನುಷ್ಯನು ಅರ್ಥ ಮಾಡಿಕೊಂಡಿರುವನು, ಅವುಗಳ ಶಕ್ತಿಯನ್ನು ಮನುಷ್ಯನು ಗೊತ್ತು ಮಾಡಿಕೊಂಡಿರುವನು. ಪ್ರಿಯರೇ, ಈ ಎಲ್ಲ ಶಕ್ತಿಗಳ, ಈ ಎಲ್ಲ ವಸ್ತುಗಳ ಶಕ್ತಿಯನ್ನು, ಈ ಎಲ್ಲ ಜೀವ ಜಂತುಗಳ ಶಕ್ತಿಯನ್ನು, ಪಕ್ಷಿಗಳ ಶಕ್ತಿಯನ್ನು, ಪ್ರಾಣಿಗಳ ಶಕ್ತಿಯನ್ನು ಗೊತ್ತು ಮಾಡಿಕೊಂಡಿರುವಂತಹ ಈ ಮನುಷ್ಯನಿಗೆ ಯಾರ ಶಕ್ತಿ ಅರ್ಥವಾಗಲಿಲ್ಲ, ಯಾರ ಬಲವು ಮನುಷ್ಯನಿಗೆ ಅರ್ಥವಾಗಲಿಲ್ಲ, ಯಾರ ಜ್ಞಾನವು ಮನುಷ್ಯನಿಗೆ ಅರ್ಥವಾಗಲಿಲ್ಲ ಅಂತಂದ್ರೆ ದೇವರ ಶಕ್ತಿ ಮನುಷ್ಯನಿಗೆ ಅರ್ಥವಾಗಲಿಲ್ಲ ಎಂದು ಭಕ್ತನಾಗಿರುವಂತಹ ಮಾರ್ಕನವರು ಹೇಳುವಂತಹ ಮಾತನ್ನ ಒಂದು ಸಲ ನಾವು ನೋಡೋಣ್ರಿ. ಭಕ್ತನಾಗಿರುವಂತಹ ಮಾರ್ಕನವರ ಸುವಾರ್ತೆಯಲ್ಲಿ 12ನೇ ಅಧ್ಯಾಯ, ಭಕ್ತನಾಗಿರುವಂತಹ ಮಾರ್ಕನವರ ಸುವಾರ್ತೆ 12ನೇ ಅಧ್ಯಾಯ 24ನೇ ವಚನವಾದಮ್ಮ. 24ನೇ ವಚನ. ಯೇಸು ಅವರಿಗೆ, ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದಿರುವುದರಿಂದಲೇ ತಪ್ಪು ಮಾಡುವವರಾಗಿದ್ದೀರಿ ಅಂದನು. ಸಾಕ್ಷಾತ್ ಸರ್ವೇಶ್ವರನಾದ ದೇವಕುಮಾರನಾಗಿರುವಂತಹ ಯೇಸು ಸ್ವಾಮಿಯವರು ಭೂಲೋಕಕ್ಕೆ ಬಂದನು. ಯಾವ ಜನಾಂಗಗಳಿಗೋಸ್ಕರವಾಗಿ ಯೇಸು ಸ್ವಾಮಿಯವರು ಭೂಲೋಕಕ್ಕೆ ಬಂದನು, ಯಾವ ಜನಾಂಗಗಳನ್ನು ಯೇಸು ಸ್ವಾಮಿಯವರು ರಕ್ಷಣೆ ಮಾಡಬೇಕು ಎಂದು ಭೂಲೋಕಕ್ಕೆ ಬಂದನು. ಆತನ ಮಾತುಗಳು ಆಗಿನ ಕಾಲದಲ್ಲಿರುವಂತಹ ಯಹೂದ್ಯರಿಗಾಗಿರಬಹುದು, ಪರಿಸಾಯರಿಗಾಗಿರಬಹುದು, ಮಹಾಯಾಜಕರಿಗಾಗಿರಬಹುದು ಅರ್ಥವಾಗಲಿಲ್ಲ. ಆತನ ಮಾತುಗಳು ಅರ್ಥವಾಗಲಿಲ್ಲವಾದ್ರಿಂದ ಯೇಸು ಸ್ವಾಮಿಯರನ್ನ ಅವರಂದ್ರು, ನೀನು ದೆವ್ವ ಹಿಡಿದವನು ಅಂದ್ರು. ಆಗಿನ ಕಾಲದಲ್ಲಿರುವಂತಹ ಜನಗಳಿಗೆ ಯೇಸು ಸ್ವಾಮಿಯವರ ಮಾತುಗಳು ಅರ್ಥವಾಗಲಿಲ್ಲ. ಕಾರಣ ಏನು ಅಂತಂದ್ರೆ, ನೀವು ಶಾಸ್ತ್ರವನ್ನಾಗಲಿ ದೇವರ ಶಕ್ತಿಯನ್ನಾಗಲಿ ತಿಳಿಯದಿರುವುದರಿಂದಲೇ ನೀವು ತಪ್ಪು ಮಾಡುವವರಾಗಿದ್ದೀರಿ ಎಂದನು ನಮ್ಮ ಪ್ರಭುವಾಗಿರುವಂತಹ ಯೇಸು ಸ್ವಾಮಿ. ಆಲೋಚನೆ ಮಾಡ್ರಿ ಪ್ರಿಯರೇ, ನೀವು ಆಲೋಚನೆ ಮಾಡ್ರಿ. ಅಂದ್ರೆ ಅವ್ರಿಗೆ ಏನು ಅರ್ಥವಾಗಲಿಲ್ಲ ಅಂತಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ಎಷ್ಟು ಗ್ರಂಥಗಳಿವೆಯೋ ಆ ಎಲ್ಲ ಗ್ರಂಥಗಳ ಸಾರಾಂಶವು ಆಗಿನ ಕಾಲದಲ್ಲಿರುವಂತಹ ಯಹೂದ್ಯರಿಗೆ ಅರ್ಥವಾಗಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಮೂಲಕವಾಗಿ ಬರೆಯಲ್ಪಟ್ಟ ಧರ್ಮಶಾಸ್ತ್ರದಲ್ಲಿರುವಂತಹ ಸಾರಾಂಶವು ಆಗಿನ ಕಾಲದಲ್ಲಿರುವಂತಹ ಮಹಾಯಾಜಕರಿಗಾಗಿರಬಹುದು, ಪರಿಸಾಯರಿಗಾಗಿರಬಹುದು, ಸದ್ದುಕಾಯರಿಗಾಗಿರಬಹುದು ಅರ್ಥವಾಗಲಿಲ್ಲವಾದ್ರಿಂದ ಯೇಸು ಕ್ರಿಸ್ತನ ಶಕ್ತಿ ಏನು, ಯೇಸು ಕ್ರಿಸ್ತನ ಜ್ಞಾನವೇನು, ಯೇಸು ಕ್ರಿಸ್ತನ ಬುದ್ಧಿ ಏನು ಆಗಿನ ಕಾಲದಲ್ಲಿರುವಂತಹ ಯಹೂದ್ಯರಿಗೆ ಅರ್ಥವಾಗಲಾರದ ಕಾರಣ ಸ್ವಂತವಾಗಿ ಯೇಸು ಸ್ವಾಮಿಯವರು ಮಾತಾಡಿದರು. ನಿಮಗೆ ಶಾಸ್ತ್ರವು ಗೊತ್ತಾಗಲಿಲ್ಲ, ನಿಮಗೆ ಶಾಸ್ತ್ರವು ಗೊತ್ತಾಗಲಿಲ್ಲ. ಎಲ್ಲ ಧರ್ಮಶಾಸ್ತ್ರದಲ್ಲಿ, ಎಲ್ಲ ಶಾಸ್ತ್ರಗಳಲ್ಲಿಯೂ ನನ್ನ ವಿಷಯವಾಗಿ ಬರೆಯಲ್ಪಟ್ಟಿದೆ. ಎಲ್ಲ ಶಾಸ್ತ್ರಗಳಲ್ಲಿ ಅಂದ್ರೆ ಧರ್ಮಶಾಸ್ತ್ರದಲ್ಲಿರುವಂತಹ ಎಲ್ಲ ಗ್ರಂಥಗಳಲ್ಲಿ ನನ್ನ ವಿಷಯವಾಗಿ ಬರೆಯಲ್ಪಟ್ಟಿದೆ. ಆತನ ಮಾತುಗಳನ್ನ ಒಂದು ಸಲ ನೀವು ಓದಿ ನೋಡಿದ್ರೆ ನನ್ನ ಶಕ್ತಿ ಏನೋ ನಿಮಗೆ ಗೊತ್ತಾಗ್ತಿತ್ತು ಎಂದು ನಮ್ಮ ಪ್ರಭುವಾಗಿರುವಂತಹ ಯೇಸು ಸ್ವಾಮಿಯವರು ಮಾತನಾಡಿದ್ರು. ಪ್ರಿಯರೇ, ಆಲೋಚನೆ ಮಾಡ್ರಿ. ಒಂದು ಕಾಲದಲ್ಲಿ ಪರಿಸಾಯರಿಗೂ, ಸದ್ದುಕಾಯರಿಗೂ, ಮಹಾಯಾಜಕರಿಗೂ ಅರ್ಥವಾಗಲಾರದ ದೇವರ ಶಕ್ತಿ ಯಾರಿಗೆ ಅರ್ಥವಾಯಿತು ಅಂತಂದ್ರೆ, ಭಕ್ತನಾಗಿರುವಂತಹ ಏಬನ ಪುಸ್ತಕದಲ್ಲಿ ನಾವು ನೋಡಬಹುದು. ಭಕ್ತನಾಗಿರುವಂತಹ ಏಬನ ಪುಸ್ತಕ 26ನೇ ಅಧ್ಯಾಯ
7ನೇ ವಚನದಲ್ಲಿ ನಾವು ಒಂದ್ಸಲ ಓದಿ ಆಲೋಚನೆ ಮಾಡುತ್ತಾ ಹೋದ್ರೆ ಭಕ್ತನು ಹೇಳುತ್ತಿರುವನು ದೇವರ ಶಕ್ತಿ ಏನು ಅನ್ನುವಂಥದ್ದನ್ನ. ಓದಮ್ಮ. ಆತನು ಶೂನ್ಯದ ಮೇಲೆ ಆಕಾಶದ ಉತ್ತರ ದಿಕ್ಕನ್ನು ವಿಸ್ತರಿಸಿ ಭೂಲೋಕವನ್ನು ಯಾವ ಆಧಾರವಿಲ್ಲದೆ ತೂಗು ಹಾಕಿದ್ದಾನೆ ಎಂದು ಬರೆಯಲ್ಪಟ್ಟಿದೆ. ಭಕ್ತನಾಗಿರುವಂತಹ ಏಬನವರು ಮಾತನಾಡುತ್ತಿರುವರು ಪರಿಶುದ್ಧಾತ್ಮನ ಮೂಲಕವಾಗಿ ದೇವರ ಶಕ್ತಿಯಿಂದ ಏಬನು ಮಾತನಾಡುವಂತಹ ಮಾತನ್ನ ಒಂದು ಸಲ ನಾವು ಗಮನಿಸಿ ಆಲೋಚನೆ ಮಾಡುತ್ತಾ ಹೋದ್ರೆ ಅಲ್ಲಿ ಹೇಳುತ್ತಿರುವನು ಆತನು ಅಂದ್ರೆ ದೇವರು ಭೂಲೋಕವನ್ನ ಈ ಲೋಕವನ್ನ ಯಾವ ಆಧಾರವೂ ಇಲ್ಲದೆ ತೂಗು ಹಾಕಿರುವನು ಅನ್ನುತ್ತಿರುವನು. ನೋಡ್ರಿ, ಇಷ್ಟು ದೊಡ್ಡ ಬೆಟ್ಟ ಗುಡ್ಡಗಳನ್ನ, ಸಮುದ್ರಗಳನ್ನ, ಸಮುದ್ರದಲ್ಲಿ ಚಲಿಸುವ ಮೀನುಗಳನ್ನ, ಗಿಡ ಮರಗಳನ್ನ, ಕಾಡು ಮೃಗಗಳನ್ನ, ನೆಲದ ಮೇಲೆ ಅಲೆದಾಡುವ ಕ್ರಿಮಿ ಕೀಟಗಳನ್ನ, ಈ ಎಲ್ಲ ಭಾರವಾಗಿರುವಂತಹ ಈ ಭೂಮಿಯನ್ನ ದೇವರು ಹೇಗೆ ನಿಲ್ಲಿಸಿರುವನು ಅಂತಂದ್ರೆ ದೇವರು ಮಾತನಾಡುತ್ತಿರುವನು. ಆತನು ಶೂನ್ಯದ ಮೇಲೆ ಆಕಾಶದ ಉತ್ತರ ದಿಕ್ಕನ್ನು ವಿಸ್ತರಿಸಿ ಭೂಲೋಕವನ್ನು ಯಾವ ಆಧಾರವಿಲ್ಲದೆ ತೂಗು ಹಾಕಿರುವನು ಎಂದು ಬರೆಯಲ್ಪಟ್ಟಿದೆ. ಆತನ ಶಕ್ತಿಯನ್ನು ನೀವು ಗಮನಿಸಬೇಕು. ಆತನ ಬಲವನ್ನು ಇವತ್ತು ನಾವು ಗಮನಿಸಬೇಕು. ಬೇರೆ ಇವತ್ತು ನಮ್ಮ ಮನೆಯ ಮೇಲೆ ಚೆತ್ತು ನಿಲ್ಲಬೇಕು ಅಂತಂದ್ರೆ ಕೆಳಗೆ ಬೇಸ್ಮೆಂಟ್ ಇರಬೇಕು, ಅನಂತರ ಬುನಾದಿ ಇರಬೇಕು, ಅನಂತರ ಗೋಡೆಗಳು ಇರಬೇಕು, ಸ್ತಂಭಗಳು ಇರಬೇಕು. ಇವೆಲ್ಲವುಗಳು ಇದ್ರೇನೆ ಮೇಲೆ ಚೆತ್ತು ನಿಲ್ಲುವುದಕ್ಕೆ ಸಾಧ್ಯ. ಒಂದು ವೇಳೆ ಬುನಾದಿ ಇಲ್ಲದೆ ಹೋದ್ರೆ, ಬೇಸ್ಮೆಂಟ್ ಇಲ್ಲದೆ ಹೋದ್ರೆ, ಗೋಡೆಗಳು ಇಲ್ಲದೆ ಹೋದ್ರೆ, ಸ್ತಂಭಗಳು ಇಲ್ಲದೆ ಹೋದ್ರೆ ಮೇಲೆ ಚೆತ್ತು ನಿಲ್ಲುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ, ಸಾಧ್ಯವಿಲ್ಲ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಷಯವೇನಮ್ಮ ಅಂತಂದ್ರೆ ಇಷ್ಟು ದೊಡ್ಡ ಭಾರವಾಗಿರುವಂತಹ ಈ ಭೂಲೋಕವನ್ನ ದೇವರು ಯಾವ ಆಧಾರವೂ ಇಲ್ಲದೆ, ಯಾವ ಸ್ತಂಭಗಳು ಇಲ್ಲದೆ, ಯಾವ ಗೋಡೆಗಳು ಇಲ್ಲದೆ ಈ ಒಂದು ಭೂಮಿಯನ್ನ ದೇವರು ತೂಗು ಹಾಕಿರುವನು. ಇದಕ್ಕೆ ಯಾವ ಆಧಾರವೂ ಇಲ್ಲ ಎಂದು ಭಕ್ತನಾಗಿರುವಂತಹ ಏಬನವರು ದೇವರ ಶಕ್ತಿಯನ್ನು ಗೊತ್ತು ಮಾಡಿಕೊಂಡು ಆತನು ನಮ್ಮೆಲ್ಲರಿಗೆ ಈ ಒಂದು ಶಕ್ತಿಯನ್ನು ಅರ್ಥ ಮಾಡಿ ಹೇಳುವಂತಹ ಮಾತುಗಳನ್ನು ನಾವು ಸ್ಪಷ್ಟವಾಗಿ ಕೇಳಬಹುದು ಪ್ರಿಯರೇ. ದೇವರ ಶಕ್ತಿ ಏಬನಿಗೆ ಗೊತ್ತಾಯಿತು, ದೇವರ ಶಕ್ತಿ ಏಬನವರಿಗೆ ಗೊತ್ತಾಯಿತು. ಮತ್ತೊಂದು ವಾಕ್ಯವನ್ನ ಓದಿಕೊಂಡ್ರಮ್ಮ. ಮತ್ತೊಂದು ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ಒಂದು ಮಾತನ್ನ ಓದಿಕೊಂಡ್ರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನ ಓದಮ್ಮ. 3ನೇ ವಚನ. ಲೋಕಗಳು ಅಂತಂದ್ರೆ ಪರಲೋಕ ಆಗಿರಬಹುದು, ಭೂಲೋಕ ಆಗಿರಬಹುದು, ಪಾತಾಳ ಲೋಕ ಆಗಿರಬಹುದು. ಲೋಕಗಳು ಅಂತಂದ್ರೆ ಬಹುವಚನದಲ್ಲಿ ಮಾತನಾಡುವಂತಹ ಮಾತು. ಆದ್ರೆ ಪರಲೋಕ, ಭೂಲೋಕ, ಪಾತಾಳ ಲೋಕಗಳು ಓದಮ್ಮ ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ ಎಂದನು. ಕಾಣಿಸುವ ಈ ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವು, ದೇವರ ಮಾತಿನಿಂದ ನಿರ್ಮಿತವಾದವು. ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲ ಅಂದ್ರೆ ಏನು? ಇವತ್ತು ನಾವು ಒಂದು ಮನೆಯನ್ನು ಕಟ್ಟಬೇಕು ಅಂತಂದ್ರೆ ಕಣ್ಣಿಗೆ ಕಾಣುವಂತ ಕಲ್ಲುಗಳು ಇರಬೇಕು, ಕಣ್ಣಿಗೆ ಕಾಣುವಂತ ಕಬ್ಬಿಣ ಇರಬೇಕು, ಕಣ್ಣಿಗೆ ಕಾಣುವಂತ ಉಸ್ಕು ಇರಬೇಕು, ಕಣ್ಣಿಗೆ ಕಾಣುವಂತ ಸಿಮೆಂಟ್ ಇರಬೇಕು. ಈ ಕಣ್ಣಿಗೆ ಕಾಣುವಂತ ವಸ್ತುಗಳಿಂದ ನಾವು ಕಣ್ಣಿಗೆ ಕಾಣುವಂತ ಒಂದು ಮನೆಯನ್ನ ಕಟ್ತೀವಿ. ಆದರೆ ಈ ಭೂಲೋಕವನ್ನ ದೇವರು ಯಾವ ವಸ್ತುಗಳಿಂದ ಕಟ್ಟಿದನು ಅಂತಂದ್ರೆ ಕಣ್ಣಿಗೆ ಕಾಣುವಂತ ಕಲ್ಲುಗಳಿಂದಲ್ಲ, ಕಣ್ಣಿಗೆ ಕಾಣುವಂತ ಸಿಮೆಂಟ್ನಿಂದಲ್ಲ, ಕಣ್ಣಿಗೆ ಕಾಣುವಂತ ಕಬ್ಬಿಣದಿಂದಲೂ ಅಲ್ಲ. ಯಾವುದರಿಂದಲೂ ಈ ಒಂದು ಭೂಲೋಕವನ್ನು ದೇವರು ಕಟ್ಟಿರುವನು ಅಂತಂದ್ರೆ
ಕಣ್ಣಿಗೆ ಕಾಣಲಾರದ ಮಾತಿನಿಂದ ಕಣ್ಣಿಗೆ ಕಾಣುವಂತ ಈ ಭೂಲೋಕವನ್ನ, ಪ್ರಕೃತಿಯನ್ನ ದೇವರು ಸ್ಪಷ್ಟವಾಗಿ ನಿರ್ಮಾಣ ಮಾಡಿದನು. ಆಲೋಚನೆ ಮಾಡಿ ಪ್ರಿಯರೇ, ದೇವರು ಈ ಲೋಕವನ್ನು ಹೇಗೆ ನಿರ್ಮಾಣ ಮಾಡಿದನು, ದೇವರು ಈ ಲೋಕವನ್ನು ಹೇಗೆ ಸೃಷ್ಟಿಸಿದನು ಅಂತಂದ್ರೆ ಕೇವಲ ಮಾತಿನಿಂದ ಎಂದು ಬರೆಯಲ್ಪಟ್ಟಿದೆ. ಆಕಾಶ ಉಂಟಾಗಲಿ ಎಂದನು, ಭೂಮಿ ಉಂಟಾಗಲಿ ಎಂದನು, ನಕ್ಷತ್ರಗಳು ಉಂಟಾಗಲಿ ಎಂದನು, ಕಾಡು ಮೃಗಗಳು, ನೆಲದ ಮೇಲೆ ಹರಿದಾಡುವ ಕ್ರಿಮಿ ಕೀಟಗಳು, ಸಮುದ್ರದಲ್ಲಿ ಚಲಿಸುವ ಮೀನುಗಳು, ಗಿಡ ಮರಗಳು, ಎಲ್ಲ ಗಿಡ ಮರಗಳು, ಭೂಮಿ ಮೇಲಿರುವಂತಹ ಎಲ್ಲವುಗಳನ್ನ ದೇವರು ಕೇವಲ ಒಂದು ಮಾತಿನಿಂದಲೇ ನಿರ್ಮಾಣ ಮಾಡಿದನು. ಕೇವಲ ಒಂದು ಮಾತಿನಿಂದಲೇ ದೇವರು ನಿರ್ಮಾಣ ಮಾಡಿದನು. ಅದು ಕಣ್ಣಿಗೆ ಕಾಣಿಸಲಾರದು. ದೇವರ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮಾತಿನಲ್ಲಿ ಎಷ್ಟು ಶಕ್ತಿ ಇದೆಯೋ ನಾವು ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ. ಅದಕ್ಕೋಸ್ಕರ ನೀವು ಶಾಸ್ತ್ರವನ್ನಾಗಲಿ ದೇವರ ಶಕ್ತಿಯನ್ನಾಗಲಿ ತಿಳಿಯದಿರುವುದರಿಂದಲೇ ತಪ್ಪು ಮಾಡುವವರಾಗಿದ್ದೀರಿ ಎಂದು ನಮ್ಮ ಪ್ರಭುವಾಗಿರುವಂತಹ ಯೇಸು ಸ್ವಾಮಿಯವರು ಮಾತಾಡಿದರು ಪ್ರಿಯರೇ. ಅವರಿಗೆ ಏನು ಅರ್ಥವಾಗಲಿಲ್ಲ. ಆಗಿನ ಕಾಲದಲ್ಲಿರುವಂತಹ ಜನಗಳಿಗೆ ಏನು ಅರ್ಥವಾಗಲಿಲ್ಲ ಅಂತಂದ್ರೆ ದೇವರ ಶಕ್ತಿಯೇನು ಅರ್ಥವಾಗಲಿಲ್ಲ, ದೇವರ ಜ್ಞಾನವೇನು ಅವರಿಗೆ ಅರ್ಥವಾಗಲಿಲ್ಲ ಪ್ರಿಯರೇ. ಭಕ್ತನಾಗಿರುವಂತಹ ಅಬ್ರಾಮನವರು ತಿಳ್ಕೊಂಡ್ರು. ಅದಕ್ಕೋಸ್ಕರ ಅಬ್ರಾಮನವರು ಈ ಭೂಮಿಗೆ ಬುನಾದಿ ಇಲ್ಲ, ಈ ಭೂಮಿಗೆ ಬುನಾದಿ ಇಲ್ಲ ಎಂದು ಆಲೋಚನೆ ಮಾಡಿ ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು ಎಂದು ಬರೆಯಲ್ಪಟ್ಟಿದೆ. ಹೇಗೋ ಈ ಭೂಮಿಗೆ ಬುನಾದಿ ಇಲ್ಲ, ಹೇಗೋ ಈ ಭೂಮಿಗೆ ಬುನಾದಿ ಇಲ್ಲ. ಬುನಾದಿ ಇಲ್ಲದ ಈ ಭೂಮಿ ಮೇಲೆ ಬುನಾದಿ ಹಾಕಿ ಮನೆ ಕಟ್ಟಿದರೂ ಕೂಡ ಎಂದಾದರೂ ಈ ಭೂಮಿ ನಾಶವಾಗುವುದು ಎಂದು ಅಬ್ರಾಮನು ಆಲೋಚನೆ ಮಾಡಿ ಆತನು ಏನು ಮಾಡಿದ ಅಂತಂದ್ರೆ ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಅಬ್ರಾಮನು ಎದುರು ನೋಡುತ್ತಾ ಇದ್ದನು. 11ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ವಚನವನ್ನ ಓದಿಕೊಳ್ಳೋಣ. 10ನೇ ವಚನ. ಯಾಕಂದರೆ ಅವನು ಅಂದ್ರೆ ಅಬ್ರಾಮನು, ಯಾಕಂದ್ರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು ಎಂದು ಬರೆಯಲ್ಪಟ್ಟಿದೆ. ದೇವ ಈ ಲೋಕಕ್ಕೆ ಹೇಗೋ ಬುನಾದಿ ಇಲ್ಲ, ಈ ಭೂಮಿಗೆ ಬುನಾದಿ ಇಲ್ಲ, ಈ ಭೂಮಿಗೆ ಬುನಾದಿ ಇಲ್ಲ. ಬುನಾದಿ ಇಲ್ಲದ ಈ ಭೂಮಿ ಮೇಲೆ ಬುನಾದಿ ಹಾಕಿ ಮನೆ ಕಟ್ಟಿದರೂ ಕೂಡ ಇದು ಶಾಶ್ವತವಲ್ಲ ಎಂದು ಅಬ್ರಾಮನು ತಿಳಿದುಕೊಂಡು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣ, ಅಂದರೆ ಪರಲೋಕ ಪಟ್ಟಣವನ್ನ ಅಬ್ರಾಮನು ಎದುರು ನೋಡುತ್ತಿದ್ದನು ಎಂದು ಬರೆಯಲ್ಪಟ್ಟಿದೆ ಪ್ರಿಯರೇ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಇವತ್ತು ನಾವೇನ್ ಮಾಡಬೇಕು? ಈ ಲೋಕದಲ್ಲಿ ನಾವು ಆಸ್ತಿಯನ್ನು ಸಂಪಾದನೆ ಮಾಡಬೇಕು, ಅಣ್ಣ ತಮ್ಮನನ್ನು ಸಂಪಾದನೆ ಮಾಡಬೇಕು, ಈ ಭೂಮಿ ಮೇಲೆ ನಾವೇನಾದರೂ ಗಳಿಸಬೇಕು, ಈ ಲೋಕವೇ ಶಾಶ್ವತ ಅನ್ನುವಂಥ ಸ್ಥಿತಿಯಲ್ಲಿ ಒಂದು ವೇಳೆ ನಾವೇನಾದರೂ ಬದುಕಿದರೆ ಈ ಭೂಮಿಗೆ ಶಾಶ್ವತವಾದ ಅಸ್ಥಿವಾರಗಳಿಲ್ಲ. ಶಾಶ್ವತವಾದ ಅಸ್ಥಿವಾರಗಳಿಲ್ಲದ ಈ ಭೂಮಿಯನ್ನ ಪ್ರೀತಿಸಿ ಒಂದು ವೇಳೆ ನಾವು ಜೀವಿಸುವುದಾದರೆ ನಿಜವಾಗಲೂ ನಮಗೆ ನಿತ್ಯ ಅಗ್ನಿ ಅನ್ನುವಂತಹ ಪಾತಾಳ ಲೋಕವು ನಮಗೆ ಸ್ವಾಸ್ಥ್ಯವಾಗಿ ಸಿಕ್ಕುವುದು. ಅಲ್ಲಿ ಮಹಾವೇದನೆ, ಸಂಕಟ, ಮಹಾಬಾಧೆಗಳು ಉಂಟಾಗುವು ಪ್ರಿಯರೇ. ಆ ಲೋಕವನ್ನು ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ನಾವು ದೇವರ ಶಕ್ತಿಯನ್ನು ಹುಡುಕಬೇಕು, ದೇವರ ಜ್ಞಾನವನ್ನು ಹುಡುಕಬೇಕು, ಶಾಸ್ತ್ರಗಳನ್ನು ಪರಿಶೋಧನೆ ಮಾಡಬೇಕು, ದೇವರ ವಾಕ್ಯಕ್ಕೆ ನಾವು ಭಯಪಟ್ಟು ಜೀವಿಸಬೇಕು, ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ಜೀವಿಸಬೇಕು. ಹಾಗೆ ಜೀವಿಸಿರುವಂತಹ ಭಕ್ತಾದಿಗಳಲ್ಲಿ ಭಕ್ತನಾಗಿರುವಂತಹ ಏಬನವರನ್ನ ನಾವು ನೋಡ್ತಿದ್ವಿ, ಅಬ್ರಾಮನವರನ್ನ ನಾವು ನೋಡ್ತಿದ್ವಿ. ಅದರಂತೆ
ಸ್ನಾನಿಕನಾದ ಯೋಹಾನನನ್ನು ಕೂಡ ನಾವು ನೋಡಬಹುದು. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಆತನು ಕೂಡ ದೇವರ ಶಕ್ತಿಯನ್ನು ಏನು ಅರ್ಥ ಮಾಡಿಕೊಂಡಿರುವನು. ಒಂದ್ಸಲ 3ನೇ ಅಧ್ಯಾಯ 11ನೇ ವಚನವಾದಮ್ಮ. ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು. ಆತನ ಕೆರೆಗಳನ್ನು ಓರಲಿಕ್ಕೂ ನಾನು ಯೋಗ್ಯನಲ್ಲ ಎಂದು ಸ್ನಾನಿಕನಾದ ಯೋಹಾನನು ಮಾತನಾಡಿದನು. ಪ್ರಿಯರೇ, ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಷಯ ಏನಮ್ಮ ಅಂತಂದ್ರೆ, ಸ್ನಾನಿಕನಾದ ಯೋಹಾನನು ಕೂಡ ದೇವರ ಶಕ್ತಿಯನ್ನು ಅರ್ಥ ಮಾಡಿಕೊಂಡನು. ನಾನಂತೂ ನೀರಿನಲ್ಲಿ ನಿಮಗೆ ಸ್ನಾನ ಮಾಡಿಸುತ್ತೇನೆ, ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು, ಅಂದ್ರೆ ಯೇಸು ಕ್ರಿಸ್ತನು ನನಗಿಂತ ಶಕ್ತನು ಎಂದು ಆಗಿನ ಕಾಲದಲ್ಲಿರುವಂತಹ ಸ್ನಾನಿಕನಾದ ಯೋಹಾನನಿಗೆ ದೇವರ ಶಕ್ತಿ ಅರ್ಥವಾಯಿತು, ದೇವರ ಜ್ಞಾನವೂ ಅರ್ಥವಾಯಿತು. ಬೇರೆ ನಾವೇನ್ ಮಾಡಬೇಕು? ಇವತ್ತು ಭಕ್ತಾದಿಗಳು ಅರ್ಥ ಮಾಡಿಕೊಂಡಿರುವಂತಹ ಶಕ್ತಿಯನ್ನ ನಾವು ಕೂಡ ಅರ್ಥ ಮಾಡಿಕೊಳ್ಬೇಕು. ಆ ಶಕ್ತಿಯನ್ನು ನಾವು ಕೂಡ ತೆಗೆದುಕೊಳ್ಬೇಕು. ಆ ಶಕ್ತಿಯನ್ನು ಪಡೆದುಕೊಂಡು ನಾವು ಕೂಡ ಸೈತಾನನ ತಂತ್ರೋಪಾಯಗಳನ್ನು ಮಾಡುತ್ತಿರುವಂತಹ ಅನೇಕ ಮಂದಿ ಸೈತಾನನ ಮನುಷ್ಯರಲ್ಲಿ ನಾವು ಯುದ್ಧ ಮಾಡಬೇಕು. ಯುದ್ಧ ಮಾಡಿ ಸೈತಾನನನ್ನು ಜಯಿಸಿ ನಾವು ದೇವರ ಮಕ್ಕಳು ಅನಿಸ್ಕೊಳ್ಬೇಕು ಅನ್ನುವಂಥದ್ದೇ ದೇವರ ಒಂದು ಸಂಕಲ್ಪವು. ಪ್ರಿಯರೇ, ಆತನ ಸಂಕಲ್ಪವನ್ನ ನಾವು ಗೊತ್ತು ಮಾಡ್ಕೊಳ್ಬೇಕು ಅಂತಂದ್ರೆ ಮೊದಲು ನಾವು ದೇವರ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಭಕ್ತನಾಗಿರುವಂತಹ ಪೌಲನ ಮಾತುಗಳಲ್ಲಿ ಕೂಡ ಒಂದು ಮಾತನ್ನ ನಾವು ನೋಡೋಣ್ರಮ್ಮ. ಕೊರಿಂಥಿಯವರಿಗೆ ಬರೆದ ಮೊದಲನೇ ಪತ್ರಿಕೆ, ಭಕ್ತನಾಗಿರುವಂತಹ ಪೌಲನು ಕೊರಿಂಥಿಯವರಿಗೆ ಬರೆದಿರುವಂತಹ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 22-23ನೇ ವಚನವಾದಮ್ಮ. ಯಹೂದ್ಯರು ಸೂಚಕಾರ್ಯಗಳನ್ನು ಕೇಳುತ್ತಾರೆ, ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ. ನಾವಾದರೂ ಅಂದ್ರೆ ಭಕ್ತನಾಗಿರುವಂತಹ ಪೌಲನಾದರೂ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ ಎಂದು ಬರೆಯಲ್ಪಟ್ಟಿದೆ. ಯಹೂದ್ಯರೇನು ಯಾವಾಗಲೂ ಸೂಚಕಾರ್ಯಗಳು ಬೇಕು ಎಂದು ತಿರುಗುವರು. ಆದರೆ ಗ್ರೀಕರು ಮಾತ್ರ ಜ್ಞಾನವನ್ನು ಹುಡುಕುವರು. ಹೋದಮ್ಮ, ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ. ಇಂಥ ಕ್ರಿಸ್ತನ ಸಂಗತಿಯು ಯಹೂದ್ಯರಿಗೆ ವಿಘ್ನವೂ ಅನ್ಯ ಜನರಿಗೆ ಹುಚ್ಚು ಮಾತಾಗಿ ತೋರುತ್ತದೆ. ಯಹೂದ್ಯರಿಗೆ ವಿಘ್ನವು ಅನ್ಯ ಜನರಿಗೆ ಹುಚ್ಚು ಮಾತಾಗಿ ಕಾಣುವುದು. ಯೇಸು ಕ್ರಿಸ್ತನ ಮಾತುಗಳು, ದೇವರ ಮಾತುಗಳು ಅನ್ಯರಿಗೆ ಹುಚ್ಚು ಮಾತು ಎಂದು ಅವರು ಈ ಮಾತುಗಳನ್ನ ತಿಳಿದುಕೊಳ್ಳುವರು. ಪ್ರಿಯರೇ, ದೇವರಿಂದ ಕರೆಸಿಕೊಂಡವರು ಓದಮ್ಮ, ದೇವರಿಂದ ಕರೆಸಿಕೊಂಡವರು ಯಹೂದ್ಯರಾಗಲಿ ಗ್ರೀಕರಾಗಲಿ ಅವರು ಯಾರೇ ಆಗಿರಲಿ, ದೇವರಿಂದ ಕರೆಸಿಕೊಂಡವರು ಯಾರೇ ಆಗಿರಲಿ, ಅವರಿಗೆ ದೇವರ ಶಕ್ತಿಯು ದೇವರ ಜ್ಞಾನವು ಆಗಿರುವ ಕ್ರಿಸ್ತನೇ. ದೇವರಿಂದ ಕರೆಸಿಕೊಂಡವರು ಯಾವ ದೇಶದವರೇ ಆಗಿರಬಹುದು, ಯಾವ ಕುಲದವರೇ ಆಗಿರಬಹುದು, ಅವರಿಗೆ ದೇವರ ಶಕ್ತಿ ದೇವರ ಜ್ಞಾನ ಎಂದು ಅವರಿಗೆ ಅರ್ಥವಾಗುವುದು. ಪ್ರಿಯರೇ, ದೇವರ ಶಕ್ತಿ ನಮ್ಗೆ ಅರ್ಥ ಮಾಡಿಕೊಳ್ಬೇಕು ಅಂತಂದ್ರೆ, ದೇವರ ಶಕ್ತಿ ನಮ್ಗೆ ಗೊತ್ತು ಮಾಡ್ಕೊಳ್ಬೇಕು ಅಂತಂದ್ರೆ ನಾವೇನ್ ಮಾಡಬೇಕು ಅಂತಂದ್ರೆ ಯಾವಾಗಲೂ ನಾವು ದೇವರ ವಾಕ್ಯವನ್ನು ಓದಬೇಕು. ದೇವರ ವಾಕ್ಯವನ್ನು ಓದಿ ನಮ್ಮ ಮನಸ್ಸುಗಳನ್ನು ಮಾರ್ಪಡಿಸಿಕೊಳ್ಬೇಕು. ಇನ್ನೊಬ್ಬರ ಮನಸ್ಸನ್ನು ಕೂಡ ನಾವು ಮಾರ್ಪಡಿಸುವಂತಹ ವಾಕ್ಯವನ್ನ ಜನಗಳಿಗೆ ಹೇಳಬೇಕು. ಅಂದಾಗ
ನಾವು ದೇವರ ಶಕ್ತಿಯನ್ನು ಅರಿತುಕೊಂಡವರಾಗ್ತೀವಿ. ದೇವರ ಶಕ್ತಿಯನ್ನು ಎಂದಾದರೂ ನಾವು ಅರ್ಥ ಮಾಡ್ಕೊಳ್ತೀವೋ, ದೇವರ ಶಕ್ತಿಯನ್ನು ನಾವು ಎಂದಾದರೂ ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಪ್ರಯಾಸ ಪಡ್ತೀವೋ, ಆಗ ನಾವು ದೇವರ ಮಕ್ಕಳು, ದೇವರ ನಂಬಿಕೆಯಲ್ಲಿದ್ದವರು ಎಂದು ನಮಗೆ ಸ್ಪಷ್ಟವಾಗಿ ತೋರಿ ಬರುವಂತ ಅವಕಾಶವೂ ಇದೆ ಪ್ರಿಯರೇ. ಎಫೆಸಿಯವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯವನ್ನು ಕೂಡ ಓದಿ ಮುಗಿಸ್ಕೊಂಡ್ರಮ್ಮ. ಎಫೆಸಿಯವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನವನ್ನ ಓದಿಕೊಂಡ್ರಮ್ಮ. 10ನೇ ವಚನ, 6ನೇ ಅಧ್ಯಾಯ 10ನೇ ವಚನ. ಕಡೆ ಮಾತೇನೆಂದರೆ, ಹೋದಮ್ಮ, ಕಡೆ ಮಾತೇನೆಂದರೆ ನೀವು ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಒಂದು ಕಾಲದಲ್ಲಿ ಭಕ್ತರು ಆತನ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ನಮಗೆ ಮಾದರಿಯಾಗಿ ಆತನ ಶಕ್ತಿಯನ್ನು ತೋರಿಸಿದರು. ಆದ್ರೆ ನಾವೇನ್ ಮಾಡ್ಬೇಕು ಇವಾಗ? ಈಗ ನಾವೇನ್ ಮಾಡ್ಬೇಕು ಅಂತಂದ್ರೆ, ಕಡೆ ಮಾತೇನೆಂದರೆ ನೀವು ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಬಲಗೊಳ್ಳಿರಿ. ಹೋದಮ್ಮ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ, ನೀವು ಬಲವನ್ನು ಹೊಂದಬೇಕು ಅಂತಂದ್ರೆ, ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳಂದ್ರೆ ದೇವರ ವಾಕ್ಯಗಳೇ ಸರ್ವಾಯುಧಗಳನ್ನು ನೀವು ಧರಿಸಿಕೊಳ್ಳ್ರಿ ಅಂದ್ರೆ ನೀವು ಆಲೋಚನೆ ಮಾಡಿ, ದೇವರ ವಾಕ್ಯವನ್ನ ನಮ್ಮ ಹೃದಯಗಳಲ್ಲಿ ಸ್ಥಿರಪಡಿಸಿಕೊಳ್ಬೇಕು. ಯಾಕೆ? ದೇವರ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ದೇವರ ಜ್ಞಾನವು ನಮ್ಗೆ ಅರ್ಥವಾಗಬೇಕು ಅಂತಂದ್ರೆ, ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೋಸ್ಕರ ನಾವು ದೇವರ ಶಕ್ತಿಯನ್ನು, ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಸೈತಾನನ ಮೇಲೆ ಯುದ್ಧವನ್ನು ಪ್ರಕಟಿಸಬೇಕು ಅನ್ನುವಂಥದ್ದೇ ದೇವರ ಚಿತ್ತ, ದೇವರ ಕಾರ್ಯವು ಪ್ರಿಯರೇ. ಆ ರೀತಿಯಾಗಿ ನಾವೆಲ್ಲರೂ ದೇವರ ಕಾರ್ಯವನ್ನು ಮಾಡಲು ಮುಂದಾಗಬೇಕು ಎಂದು ನಾನು ಈ ಒಂದು ವಾಕ್ಯವನ್ನು ಹೇಳಿ ಮುಗಿಸ್ತೀನಿ. ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಂಡ್ರಿ. ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂತ ನಮ್ಮ ಸರ್ವಶಕ್ತನಾದ ದೇವ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈಗೋ ಸ್ವಾಮಿ, ಇಷ್ಟದವರೆಗೆ ನಿನ್ನ ಮಕ್ಕಳಾಗಿರುವಂತ ನಾವೆಲ್ಲರೂ ದೇವ ನಿಮ್ಮ ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ. ಕೇಳಿರುವಂತಹ ವಾಕ್ಯವನ್ನು ಸ್ವಾಮಿ ನಮ್ಮ ಹೃದಯಗಳಲ್ಲಿ ಸ್ಥಿರಪಡಿಸಿಕೊಂಡು ನಿಮ್ಮ ಮಾತುಗಳ ಪ್ರಕಾರ ನಾವು ಬದುಕಿ ನಿಮ್ಮ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಸೈತಾನನ ತಂತ್ರೋಪಾಯಗಳನ್ನು ನಿಲ್ಲಿಸುವಂತೆ ನಮಗೆ ಬಲ, ಶಕ್ತಿ, ಜ್ಞಾನವನ್ನು ಕೊಟ್ಟು ನಮ್ಮೆಲ್ಲರನ್ನ ಮುನ್ನಡೆಯಿಸಿರೆಂದು ನಮ್ಮ ಪ್ರಭು, ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ. ಆಮೇನ್.